ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೌಡ್ರ ಬ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ಕಡಲೆಕಾಯಿ ಪರ್ಸೆಗೆ ಹೋಗ್ತಾ ಇದ್ದೀನಿ. ನಾನು ನಮ್ಮ ವ್ಲಾಗ್ನ ನೀವು ನೋಡ್ದಂಗೆ ನಾನು ನಮ್ಮ ಮನೇಲೇ ಶುರು ಮಾಡ್ತಾ ಇದ್ದೀನಿ. ಬಟ್ ನನ್ನ ಫ್ರೆಂಡ್ಸ್ ಬರ್ತಾರೆ, ಇನ್ನು ಸ್ವಲ್ಪ ಹೊತ್ತು ಕಾಯ್ತಿದ್ದೀನಿ. ಅವ್ರು ಬಂದಿದ ತಕ್ಷಣ ಕಡಲೆಕಾಯಿ ಪರ್ಸೆಗೆ ಹೊರಡ್ತೀವಿ. ಆ್ಯಂಡ್ ಅಲ್ಲಿ ಏನೇನು ತಿಂಡಿಗಳು ಏನೇನು ವೆರೈಟೀಸ್ ಇತ್ತು. ಇದು ಫಸ್ಟ್ ಟೈಮ್ ನಾನು ಕಡಲೆಕಾಯಿ ಬೆಂಗಳೂರಲ್ಲಿ ಅಷ್ಟು ವರ್ಷ ಇದ್ದಿದ್ರು ವರ್ಷ ಕಡಲೆಕಾಯಿ ಪರ್ಸೆ ನೋಡಿದ್ರು ನಾನು ಒಂದು ವರ್ಷನೂ ಕಡಲೆಕಾಯಿ ಪರ್ಸೆಗೆ ಹೋಗಿಲ್ಲ. ಸೊ ವ್ಲಾಗ್ ಮಾಡೋದಕ್ಕೆ ಹೋಗ್ತಿದ್ದೀನಿ ಅಂತಲೇ ಅಂದ್ಕೊಳ್ಳಿ. ಬಟ್ ನಾನಿದೆ ಫಸ್ಟ್ ವರ್ಷ ಕಡಲೆಕಾಯಿ ಪರ್ಸೆ ಹೋಗ್ತಿರೋದು. ಸೊ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇದು ಕಡಲೆಕಾಯಿ ಪರ್ಸೆ. ಇದು ನನ್ ಫಸ್ಟ್ ಟೈಮ್ ಆಗಿರೋದ್ರಿಂದ ನಂಗೆ ಇಲ್ಲಿ ಕಡಲೆಕಾಯಿ ಪರ್ಸೆ ಕಡಲೆಕಾಯಿ ಅದು ಇದು ಮಾಡ್ತಾರೆ ಅಂತ ಗೊತ್ತಿತ್ತೆ. ಇಲ್ಲಿ ಒಂದು ಫೇರ್ ತರ ಜಾತ್ರೆ ತರ ಏನಾದ್ರು ಇರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ಲಿ ಬಂದಿದೆ ಇದೆಲ್ಲ ಇದೆಯಾ ಅಂತ. ಕಡಲೆಕಾಯಿ ಪರ್ಸೆ ಕಡಲೆಕಾಯಿ ಕಾಣ್ತಾ ಇಲ್ಲ. ಟ್ರೈ ಮಾಡೋಣ ಗೇಮ್ಸ್. ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ, ಗೇಮ್ಸ್ ಟ್ರೈ ಮಾಡೋಣ. ಫಸ್ಟ್ ತಿನ್ನೋದು ಯೋಚನೆ ಮಾಡ್ತೀಯಲ್ಲ ನೀನು? ಏನ್ ಮಾಡ್ತಿದ್ರಿ ಸರ್? ಏನು ಮಾಡಿಲ್ಲ ಮಾಡಿಲ್ಲ. 15 ನಿಮಿಷದಿಂದ ಮಾತಾಡ್ತಾನೆ ಅವಳೆ. 5 ನಿಮಿಷ ಆಗಿಲ್ಲ, 2 ನಿಮಿಷ ಆಗಿದೆ ಅಷ್ಟೇ. ಮೊಬೈಲ್ ಎಲ್ಲ ಬರ್ತಾ ಡ್ರೀಮಿ ಆಗಿದೆ. ಬ್ಯಾಕ್ಗ್ರೌಂಡ್ ಅಲ್ಲಿ ಕಾಣ್ತಾ ಯಾವುದು ಅತ್ತಿಂದ ಇದ್ಕೊಯ್ಯೋದು ಅದು ಯಾರು ಬೇಕಾದ್ರೆ ಸರಿ ಆಯ್ತು. ರೈಡ್ ಆಯ್ತು. ನನ್ ಪರಿಸ್ಥಿತಿ ಹಿಂಗಿದೆ. ಉಸಿರು ಬಿಡ್ತಾಳೆ ಗೈಸ್. ಭಯ ಆಯ್ತು ಗೈಸ್, ಇಲ್ಲ ಅಂತ ಹೇಳೋಣ. ಭಯ ಆಯ್ತು. ಬ್ಲಾಗಲ್ಲಿ ಆಗ್ತಿದ್ದೆ ರಿಯಾಕ್ಷನ್ ನೋಡಿ ನನ್ ಕಾಲೆಲ್ಲ ನಡುಕ್ತೈತೆ ಗೈಸ್. ಕಾನ್ಸಲ್ಲ ಮ್ಯಾಗಿ ತಿಂದು ಹಾಕಿದ್ದೀನಿ. ಸೊ ಗೈಸ್ ಇಲ್ಲಿ ಏನಾಗಿತ್ತು ಅಂದ್ರೆ ಮೈಕ್ ನ ಕನೆಕ್ಟ್ ಮಾಡಿದೀನಿ. ಐ ಮೀನ್ ರಿಸೀವರ್ ನ ಕನೆಕ್ಟ್ ಮಾಡಿದೀನಿ. ಬಟ್ ಮೈಕ್ ನ ಆನ್ ಮಾಡೋದನ್ನ ಮರ್ತ್ಬಿಟ್ಟಿದ್ದೆ. ಸೊ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡ್ತೀನಿ. ಇಲ್ಲಿ ಏನ್ ಹೇಳ್ತಿದ್ವಿ ಅಂದ್ರೆ ಆಕ್ಚುಲಿ ರೈಡ್ ತುಂಬಾ ಚೆನ್ನಾಗಿತ್ತು. ತುಂಬಾ ಸೆಕೆಂಡ್ ರೈಡ್ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ, ಬಿಕಾಸ್ ಇಟ್ ವಾಸ್ ಸಡನ್ ಎಲ್ಲ ತಿರುಗ್ತಿರೋದ್ನ ಮೊಬೈಲ್ ಬಿದ್ದೋಗುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳಿಲ್ಲ. ರೈಡಲ್ಲಿ ಒಂದೇನಾಯ್ತು ಅಂದ್ರೆ ತಿಲಕ್ ಮತ್ತೆ ಕೀರ್ತನ ಇಬ್ರು ಒಟ್ಟಿಗೆ ಕೂತಿದ್ರಿಂದ ತಿಲಕ್ ಕೀರ್ತನ ಇಬ್ರು ಸಣ್ಣ ಇದ್ದಾರೆ. ಅವ್ರಿಬ್ರು ಸಣ್ಣ ಇರೋದ್ರಿಂದ ಇಬ್ರು ಮಧ್ಯದಲ್ಲಿ ಗ್ಯಾಪ್ ಜಾಸ್ತಿ ಆಗಿತ್ತು. ಆ ಗ್ಯಾಪ್ ಜಾಸ್ತಿ ಆಗೋದ್ರಿಂದ ಆ ಬ್ರೇಕ್ ಡೌನ್ ಗೇಮ್ ಅಲ್ಲಿ ಇಬ್ರು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರ್ಗಿದ್ರು. ಇಬ್ರು ಆ ಕಡೆ ಹೋಗಿ ಹೊಲ್ಕೊಂತಿದ್ರು, ಈ ಕಡೆ ತಿರ್ಗಿದ್ರು ಆ ಕಡೆ ಹೋಗಿ ಹೊಲ್ಕೊಂತಿದ್ರು. ಸೊ ಇಬ್ರಿಗೂ ಬ್ರೇಕ್ ಡ್ಯಾನ್ಸ್ ಆಕ್ಚುಲ್ ಬ್ರೇಕ್ ಡ್ಯಾನ್ಸ್ ಆಗೋಗಿತ್ತು. ಭರತ ಸ್ವಲ್ಪ ದಪ್ಪ ಇರೋದ್ರಿಂದ ಫ್ಲಫಿ ಆಗಿರೋದ್ರಿಂದ ನನ್ಗೆ ಅಳ್ಳಾಡಕ್ ಜಾಗನೇ ಸಿಗಿಲ್ಲ. ಸೊ ನಾನು ಒಂದ್ ಕಡೆ ಸ್ಟಫ್ ಆಗಿ ಹೋಗಿದ್ದೆ. ಅದಾದ್ಮೇಲೆ ಆ ಗೇಮ್ ಆದ್ಮೇಲೆ ನಾವು ಜೈಂಟ್ ವೀಲ್ ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ ಭರತ ನಾನು ಇಲ್ಲಿ ಭಯ, ನನ್ಗೆ ಹೈಟ್ ಭಯ ಇದೆ ಅಂತೆಲ್ಲ ಹೇಳ್ತಿದ್ದೆ. ನನ್ನಲ್ಲಿ ಹೋದ್ರೆ ಈಗ ತೂಗಾಡ್ತಿ, ಏನ್ ಸೇಫ್ಟಿ ಇದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಟ್ಟು ತಿರ್ಗಾಡ್ತಿದ್ದ. ಅದಾದ್ಮೇಲೆ ಕೀರ್ತನ ಬಂದು ಕಂಪ್ಲೇಂಟ್ ಮಾಡ್ತಿದ್ಲು. ಏನಂದ್ರೆ ಅವಳು ಕೂದ್ಲು ಬಂದ್ಬಿಟ್ಟು ಲಾಸ್ಟ್ ಬ್ರೇಕ್ ಡೌನ್ಸ್ ಅಲ್ಲಿ ಆಡ್ತಿದ್ದಲ್ಲ, ಅಲ್ಲಿ ಕೂದ್ಲು ಸಿಕ್ಕಾಕೊಂಡ್ಬಿಟ್ಟು ಒಂದು ಕೂದ್ಲು ಕಿತ್ಕೊಂಡ್ ಬಂದ್ಬಿಡ್ತು. ಗೊತ್ತಾ ಗೈಸ್, ನನ್ ಹೇರ್ ಫಾಲ್ ಆಗ್ತಿದೆ ಅಂತೆಲ್ಲ ಹೇಳ್ತಾ ಇದ್ಲು. ಇದೆಲ್ಲ ಯಾಕೆ ಬಂತು ಅಂದ್ರೆ ನಾವು ಈ ಆಕ್ಚುಲಿ ಜೈಂಟ್ ವೀಲ್ ಹೋಗ್ಬೇಕಾದ್ರೆ ನಾವು ಕೂದ್ಲು ಕಟ್ಕೊಂಡು ಹೋಗ್ಬೇಕಾಗಿತ್ತು.
ಯಾಕಂತಂದ್ರೆ ಗಾಳಿಲಿ ಹಾರ್ಬೇಕಾದ್ರೆ ಎಲ್ಲಾದ್ರೂ ಸಿಗಾಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಅದೊಂದು ರೂಲ್ಸ್ ಮಾಡಿದ್ರು. ನೋಡಿ ನೋಡಿ ಮೈಕ್ ಕನೆಕ್ಟ್ ಆಗಿದೆ ಅನ್ನೋ ಕಾನ್ಫಿಡೆನ್ಸ್ ಇಲ್ಲಿ ಒಳಗಡೆ ಕುತ್ಕೊಂಡು ಎಷ್ಟು ಮಾತಾಡಿದ್ದೀನಿ. ಆಕ್ಚುಲಿ ಅವನು ರೆಕಾರ್ಡ್ ಮಾಡಿದಾಗೆಲ್ಲ ನಾನು ಅನ್ಕೊಂತಿದ್ದೆ ಮೈಕ್ ಕನೆಕ್ಟ್ ಆಗಿದ್ದಿಲ್ಲ, ಸೊ ನನ್ನ ವಾಯ್ಸ್ ರೆಕಾರ್ಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಂದಾನೆ ಮಾತಾಡ್ತಾನೆ ಇದ್ದೆ. ಆದರೆ ಅನ್ಫಾರ್ಚುನೇಟ್ಲಿ ಮೈಕ್ ಕನೆಕ್ಟ್ ಆಗಿರಲಿಲ್ಲ, ಸೊ ಏನು ಕೇಳ್ತಿಲ್ಲ. ಏನು ಹೇಳಿದೆ ಅಂತ ಇಲ್ಲೇ ನರೇಟ್ ಮಾಡ್ಬಿಡ್ತೀನಿ ಒಂದ್ಸರಿ. ಆ್ಯಕ್ಚುಲಿ ಏನಾಯ್ತು ಅಂದರೆ DC ಎಂಜಾಯ್ ಮಾಡ್ತಿದ್ಲು, ಬಟ್ ಸ್ಟಾರ್ಟಿಂಗ್ ಒಳಗೆ ಸ್ವಲ್ಪ ಭಯ ಆಯಿತು. ಅದು ಅವಾಗ ಭಯ ಆದಾಗ ಒಂಚೂರು ಕಣ್ಬಿಟ್ಕೊಂಡು ಕೂತಿತ್ತು. ಆಮೇಲೆ ಕಣ್ಬಿಟ್ಟು ನೋಡಿದ್ಲು ಎಲ್ಲ ಚೆನ್ನಾಗಿ ಕಾಣ್ತಿದೆ ಅಂತ ಅವಳು ಅಬ್ಸರ್ವ್ ಮಾಡಿದಾಗ ಕಣ್ಬಿಟ್ಟು ಫುಲ್ಲು ಎಂಜಾಯ್ ಮಾಡ್ಕೊಂಡು ನೋಡಿದ್ಲು. ಅದ್ರದ್ದು ಕೂಡ ಅವಳು ವಿಡಿಯೋಸ್ ಮೇಲಿಂದ ವ್ಯೂದು ಅವಳ ವ್ಲಾಗಲ್ಲಿ ವಿಡಿಯೋಸ್ ಇದೆ ಅನ್ಸುತ್ತೆ, ಅದನ್ನು ಒಂದ್ಸರಿ ಹೋಗಿ ನೋಡಿ. ತುಂಬ ಚೆನ್ನಾಗಿ ಕಾಣ್ತಿತ್ತು. ಸೈಡ್ ಸೇಫ್ಟಿ ಇಲ್ಲ ಅಂತಾನೆ ಸ್ವಲ್ಪ ಭಯ ಇತ್ತು ಸ್ಟಾರ್ಟಿಂಗಲ್ಲಿ, ಬಟ್ ದೆನ್ ಓಕೆ ವಿ ಕುಡ್ ಎಂಜಾಯ್. ಅವಾಗಿಂದ ನಾನು ಮೈಕ್ ಕನೆಕ್ಟ್ ಆಗೈತೆ ಅಂತ ಫುಲ್ ರೇಡಲ್ಲಿ ತಿರ್ತಿದ್ದೀನಿ. ನನ್ನ ಪ್ರಕಾರ ಏನು ರೆಕಾರ್ಡ್ ಆಗಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತೀನಿ. ಬಟ್ ಗೈಸ್ ಸೀರಿಯಸ್ಲಿ 3 ರೈಡ್ ಚೆನ್ನಾಗಿತ್ತು. ಫಸ್ಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಭಯ ಆಯಿತು, ಆಮೇಲೆ ಇಟ್ ವಾಸ್ ಫೈನ್. ಜೈಂಟ್ ವೀಲ್ ಕೂಡ ಫೈನ್ ಚೆನ್ನಾಗಿತ್ತು. ಸೊ ಇವಾಗ ಹೊಟ್ಟೆ ಹಸಿದೈತೆ, ತಿನ್ನಕ್ ಹೋಗೋಣ. ಕ್ರೌಡ್ ಇಲ್ಲಿ ಒಂದ್ಸರಿ ಎಲ್ಲಾರು ರೋಡ್ ದಾಟ್ಬೇಕು ಅಂದ್ರೇನೆ ಟ್ರಾಫಿಕ್ ಪೊಲೀಸು ಅದನ್ನೇ ಮಾಡಿ. ಜಾತ್ರೆಗೆ ಬಂದ್ರೆ ಇದೊಂದು ಮ್ಯಾಂಡೇಟರಿ ಥಿಂಗ್ ಗೈಸ್. ಎಲ್ಲಾರು ಒಂದ್ ಕ್ರೌನ್ ತಗೊಳ್ಳಿ, ತಲೆ ಮೇಲೆ ಹಾಕೊಳ್ಳಿ, ಮಿಣ 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 ಅನ್ಸಿ. ನಮ್ ಕಡ್ಲೆಕಾಯಿ ಎಲ್ಲೂ ಕಾಣಿಸಲ್ಲ, ಒಂದೇ ಅಂಗಡಿಗೆ ಕಾಣಿಸಿದ್ದು ಕಾಟನ್ ಕ್ಯಾಂಡಿ. ಫಸ್ಟ್ ಐಟಮ್ ಟು ಟೇಕ್ ಇನ್ ಕಡ್ಲೆಕಾಯಿ ಪರ್ಸೆ. ಬೇಯಿಸಿರೋ ಕಡ್ಲೆಕಾಯಿ, ಇದು ಬೇಯಿಸಿರೋ ಕಡ್ಲೆಕಾಯಿ ಜೊತೆಗೆ ಒಂಚೂರು ಈರುಳ್ಳಿ. ಇದು 30 ರೂಪಾಯಿ ಗೈಸ್. ಮಾವಿನಕಾಯಿ ಎಷ್ಟು? ಅಮ್ಮ ಏನಾದ್ರು ಈ ವಿಡಿಯೋ ನೋಡಿದ್ರೆ ಉಗಿತಾರೆ. ಸಾಂಬಾರ್ಗಂತ ಕಡ್ಲೆಕಾಯಿ ಸೈಡಲ್ಲಿ ಇಡ್ತೀವಿ, ಈ ಕಡ್ಲೆಕಾಯಿ ಅಲ್ಲಿ ಹೋಗ್ತವೆ. ಗೈಸ್ ನಾನು ಕಡ್ಲೆಕಾಯಿ ಪರ್ಸೆಗೆ ಬಂದ್ರು ನಾನು ನೋಡ್ತಿರೋದು ಇಯರಿಂಗ್ಸ್, ಆರ್ನಮೆಂಟ್ಸ್, ಆಕ್ಸೆಸರೀಸ್, ಬರೀ ಇದನ್ನೇ ನೋಡ್ತಾ ಇದ್ದೀನಿ. ಏನೋ ಕೆಲ್ಸಿದ್ದಾರೆ ಅವರಲ್ಲ ಸುಮ್ಮನೆ. ಹೆಡ್ಸೆಟ್ ಭವಿಷ್ಯ ಏನು ನಿಮ್ಮ ಭವಿಷ್ಯ? ಏನ್ ನಿಮ್ ಭವಿಷ್ಯ? ಹೆಡ್ಫೋನ್ ಭವಿಷ್ಯ. ನಾವೇನ್ ನಮ್ ಭವಿಷ್ಯ ಬರೆಯಕ್ಕಾಯ್ತಲ್ಲ, ಒಂದ್ ಹೆಡ್ಫೋನ್ ಬರೀತೈತೆ ನಮ್ ಭವಿಷ್ಯನ. ನಾನ್ ನೋಡಿದ್ನ ನೀವು ನೋಡ್ತಿದ್ದೀರಲ್ಲ, ಹಣ್ಣು. ಗೈಸ್ ನಮ್ DC ಮೆಹಂದಿ ಹಾಕ್ಸ್ತಾಳೆ. ಎಷ್ಟೊತ್ತಿರುತ್ತೆ ಅಕ್ಕ ಇದು? 3-4 ಡೇಸ್ ಇರುತ್ತಾ? ಫಸ್ಟ್ ಆಫ್ ಆಲ್ ಚಿಕ್ಕದು ಕೈ ಅದ್ರಲ್ಲಿ ವ್ಲಾಗ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಕೀರೋ ವ್ಲಾಗ್ಸ್ ಇನ್ ಕನ್ನಡ, ಗೌಡ್ರ ವ್ಲಾಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್ ಫುಲ್ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ. 2 ಚಾನೆಲ್ ಅಲ್ಲೂ ಕಮೆಂಟ್ ಮಾಡಿ ಆಯ್ತಾ. ಎಲ್ಲಿ ಬಂದು ಆಕ್ಸರೀಸ್ ನೋಡೋ ಹೆಣ್ಮಕ್ಳು ಬುದ್ಧಿ ಮಾತ್ರ ನಿಲ್ಲಲ್ಲ. ಕಡ್ಲೆಕಾಯಿ ಪರ್ಸೆ, ಕಡ್ಲೆಕಾಯಿ ಬಿಟ್ಟು ಬೇರೆ ಎಲ್ಲ ಇದೆ ಗೈಸ್. ಪೊಟ್ಯಾಟೊ ಟ್ವಿಸ್ಟರು, ಮಶ್ರೂಮ್ ಗೋಬಿ. ಗೈಸ್ ಮೊನ್ನೆ ನನ್ನನ್ನು ತೋರಿಸೋ ಮೊನ್ನೆ ಸ್ಟೋರಿ ಹಾಕಿದ್ದೆ ಇದನ್ನ. ಅದರಲ್ಲಿ ಎಲ್ಲ ಕಟ್ ಪೀಸಸ್ ಸ್ಟ್ರಾಬೆರಿ ಚೆನ್ನಾಗಿದೆಯಾ ಅಂತ ನೋಡ್ತಾ ಇದ್ದೆ. ಬಿಟ್ ತಿಂತವ್ರೆ ಗಾಯ್ಸ್, ಬಿಟ್ ತಿಂತವ್ರೆ. ಫಸ್ಟ್ ಅವನೇ ತಿಂದಿದ್ದು. ನಡೀರಿ. ದೋಷ ಇದೆ. ಆ ಹುಡುಗಿ 20 ರೂಪಾಯಿ ಗೆದ್ದವಳು, ನಿಂಗೆ ಒಂದು ಗೆದ್ದಿಲ್ಲ ಅಂದ್ರೆ ಬೇಸ್ ನೀನು. ವಾಟ್ ಇಸ್ ದಿಸ್? ಅದೇನಿದು ತಮಾಷೆ ಕಟ್ಟ. ಆಯ್ತು ಇನ್ನೊಂದು ಟ್ರೈ ಮಾಡ್ಬಿಡೋಣ. ಬರತ್ತಾ ಸೆಕೆಂಡ್ ಟ್ರೈ? ಸೆಕೆಂಡ್ ಟ್ರೈ ಮತ್ತೆ ಎಡಗೈಯಲ್ಲೇ. ಏನಿದು ಏನ್ ಮಾಡಕ್ಕೆ?
ಹೋಗೋಣ ಮನೆಗೆ ಆಗೋಯ್ತು ಹೋಗೋಣ ಮನೆಗೆ ನಾವು ಹೋಗಿದ್ದು ಬೇರೆದು ರೈಡ್ಸು ಇಲ್ಲೇ ಒಂದು ಬೇರೆ ರೈಡ್ಸ್ ಇದೆ ಇದ್ರೊಳಗಡೆ ಹೇಳ್ಬೇಕು ತಾನೆ ಪೊಲೀಸರು ಇಲ್ಲೇ ಅವರೇ ಅಂತ ಲಾಠಿ ಡಾರ್ಟ್ ಗೇಮ್ ಗೈಸ್ ಪರ್ಸಕ್ಕೆ ಬಂದ್ಬಿಟ್ಟು ಏನು ತಿಂದ್ವಿ ಅಂದರೆ ಅಲ್ಲಿ ಒಂದು ಕಡೆ ಕಡಲೆಕಾಯಿ ಬೇಯಿಸಿರೋ ಕಡಲೆಕಾಯಿ ತಿಂದ್ವಿ ಇನ್ನೊಂದು ಕಡೆ ಸೀಬೆಕಾಯಿ ಬಟ್ಟೆ ತಗೊಂಡಿದ್ದೀವಿ ಜಾರಾಯಿಂದ. ಇದ್ರಲ್ಲಿ ಆಡ್ಬಿಟ್ವಿ ಇಲ್ಲಿ ಜಾತ್ರೆ ಒಳಗೂ ಕೂಡ ಒಂದಿದೆ ಬಟ್ ನನಗಿದೇನು ಎಷ್ಟು ಎಕ್ಸೈಟಿಂಗ್ ಅನ್ನಿಸ್ಲಿಲ್ಲ ಬಟ್ ಅಲ್ಲೇ ಚೆನ್ನಾಗಿತ್ತು ಮತ್ತೆ ಗೈಸ್ ಈ ವರ್ಷ ಕಡಲೆಕಾಯಿ ಪರ್ಸೆನ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಈ ವರ್ಷ ನೀವೇನಾದರೂ ಕಡಲೆಕಾಯಿ ಪರ್ಸೆ ಮಿಸ್ ಮಾಡ್ಕೊಂಡಿದ್ರೆ ಯೋಚನೆ ಮಾಡಬೇಡಿ, ಇದು ಮುಂದಿನ ವರ್ಷ ಪಕ್ಕಾ ಬರುತ್ತೆ. ಮುಂದಿನ ವರ್ಷ ಹೋಗಿ ಮತ್ತೆ ಹೀಗೆ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿ ಯು ಟಾಟಾ ಬಾಯ್.